ಹಾಯ್ ಎವ್ರಿವನ್ ಹೆಂಗದಿರಿ ಚಲೋ ಅದರಿ ಅನ್ಕೊಳ್ತೀನಿ. ವೆಲ್ಕಮ್ ಟು ಶ್ರೀದೇವಿ ಜಿ ಎಂ ಫುಡ್ಡಿಸ್ ಚಾನಲ್. ನಾನಿವತ್ತು ನಿಮಗೆ ಪಾವ್ ಭಾಜಿ ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಿ, ನೋಡೋಣ ಬನ್ನಿ. ಒಂದೆರಡು ಮೀಡಿಯಂ ಸೈಜ್ ಪೊಟ್ಯಾಟೊ ತಗೊಂಡೇನ್ರಿ, ಅದ್ರದ್ದು ಮೇಲಿನ ಶಕ್ತಿ ತೆಗೆದ್ಬಿಟ್ರಿ ಕಟ್ ಮಾಡಿ ಇಟ್ಕೊಂಡೇನ್ರಿ. ಅದಾದ್ಮೇಲೆ ಒಂದ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡೇನ್ರಿ ಸಣ್ಣ ಮರಿ. ಅದಾದ್ಮೇಲೆ ಗಜರಿ ತಗೊಂಡೇನ್ರಿ. ಗಜರಿದ ಮ್ಯಾಲಿನ ಶೆಪ್ಪಿ ತೆಗೆದ್ಬಿಟ್ಟು ಅದನ್ನು ಕಟ್ ಮಾಡಿ ಇಟ್ಕೊಂಡೇನ್ರಿ. ಆಮೇಲ್ರಿ ನಾನು ವಟಾಣಿ ತಗೊಂಡೇನ್ರಿ, ಹಸಿ ವಟಾಣಿ ಇರ್ತಾವಲ್ರಿ ಅವ್ನ್ ತಗೊಂಡೇನ್ರಿ. ಆಮೇಲ್ರಿ ಹೂಕೋಸ್ರಿ ಇದನ್ರಿ ನಾನು ಕುದಿಯುತ್ತಿರೋ ನೀರೊಳಗ್ರಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನ ಒಂದ್ 2 ನಿಮಿಷ ಹಂಗ ಬಿಡ್ತೇನ್ರಿ. ಇದನ್ನ ಹಂಗ ಯೂಸ್ ಮಾಡಬಾರ್ದ್ರಿ. ಈಗ ಅದನ್ನ ಹೆಂಗ್ ಮಾಡೋದ್ ನೋಡೋಣ ಬರ್ರಿ. ಒಂದ್ ಕುಕ್ಕರ್ ತಗೊಂಡೇನ್ರಿ, ಅದ್ರೊಳಗ ಪೊಟ್ಯಾಟೊ ಹಾಕಾಕತ್ತೇನ್ರಿ ಕಟ್ ಮಾಡಿ ಇಟ್ಕೊಂಡಿದ್ದಿದ್ರಿ. ಆಮೇಲ್ರಿ ಕ್ಯಾಪ್ಸಿಕಮ್ ಹಾಕ್ತೇನ್ರಿ. ಆಮೇಲೆ ಗಜರಿನೂ ಹಾಕ್ತೇನ್ರಿ ಅದ್ರೊಳಗ್ರಿ. ಆಮೇಲ್ರಿ ನಾನು ವಟಾಣಿ ತಗೊಂಡಿದ್ನಲ್ರಿ ಒಂದ್ ಬಟ್ಲರಿ, ಆ ವಟಾಣಿನೂ ಹಾಕಾಕತ್ತೇನ್ರಿ. ಆಮೇಲ್ರಿ ಹೂಕೋಸನ್ನು ಹಾಕ್ತೇನ್ರಿ. ಹಾಕ್ಬಿಟ್ರಿ ಇದಕ್ಕ ಸ್ವಲ್ಪ ಮುಳುಗುವಷ್ಟು ನೀರ್ ಹಾಕ್ಬೇಕ್ರಿ, ಅದನ್ನ ಎಲ್ಲಾನು ಮುಳುಗ್ಬೇಕ್ರಿ ಅದು. ಅಷ್ಟ್ ನೀರ್ ಹಾಕ್ಬಿಟ್ರಿ ಒಂದ್ ಸ್ವಲ್ಪ್ರಿ ಇದಕ್ಕ ಉಪ್ಪು ಹಾಕಾಕತ್ತೇನ್ರಿ. ಎಲ್ಲಾ ಸರಿಯಾಗಿ ಕುದಿಬೇಕಂತ್ರಿ. ಮತ್ತ ಒಂದ್ ಸ್ಪೂನ್ ಅಷ್ಟು ರೀ ತುಪ್ಪ ಹಾಕ್ತೇನ್ರಿ. ತುಪ್ಪ ಹಾಕುದ್ರಿಂದರಿ ಎಲ್ಲಾನು ಸರಿಯಾಗಿ ಕುದಿತೈತ್ರಿ ಅದಕ್ರಿ, ಮತ್ತ ಟೇಸ್ಟು ಬರ್ತೈತ್ರಿ. ಈಗ ಕುಕ್ಕರ್ ಬಾಯ್ ಹಾಕ್ಬಿಟ್ರಿ ಇದನ್ನ ಒಂದ್ ಮೀಡಿಯಂ ಫ್ಲೇಮ್ ಒಳಗ್ರಿ ಇಡ್ತೇನ್ರಿ. ಒಂದ್ 3 ವಿಸಿಲ್ ಹೊಡಿಬೇಕ್ರಿ ಅದ. ಮೀಡಿಯಂ ಫ್ಲೇಮ್ 3 ವಿಸಿಲ್ ಹೊಡೆದು ಅಂದ್ರರಿ ಎಲ್ಲಾ ಸರಿಯಾಗಿ ಕುದ್ದಿರ್ತದರಿ ಅದ. ಅದಕ್ 3 ವಿಸಿಲ್ ಹೊಡಿಸ್ಬೇಕಾಗತ್ತರಿ. ನೆಕ್ಸ್ಟ್ ಐತಲ್ರಿ ಒಂದ ಬಾಳ್ಗಿ ತಗೋಕತ್ತೇನ್ರಿ. ಒಂದ್ ಬಾಳ್ಗಿ ಇಟ್ಬಿಟ್ರಿ ಮೀಡಿಯಂ ಫ್ಲೇಮ್ ಒಳಗ್ರಿ. ಒಂದ್ 2ರಿಂದ 3 ಸ್ಪೂನ್ ಅಷ್ಟು ತುಪ್ಪ ಹಾಕಾಕತ್ತೇನ್ರಿ. ನಾ ಇಲ್ಲಿ ಬೆಣ್ಣಿ ಯೂಸ್ ಮಾಡತ್ತಿಲ್ರಿ, ತುಪ್ಪ ಯೂಸ್ ಮಾಡತ್ತೇನಿ. ಈಗ ಸ್ವಲ್ಪ ತುಪ್ಪ ಕಾಯ್ತಂದ್ರರಿ ಅದಕ್ ನಾನ ಜೀರ್ಗಿ ಸಾಸ್ವಿ ಹಾಕಾಕತ್ತೇನ್ರಿ. ಜೀರ್ಗಿ ಸಾಸ್ವಿ ಸ್ವಲ್ಪ ಸಿಡ್ಯಾಕ್ ಸ್ಟಾರ್ಟ್ ಆದ್ವು ಅಂದ್ರರಿ ಈಗ ನಾ ಅದಕ್ಕ ಅಲ್ಲಾ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡೇನ್ರಿ ಸಣ್ಣ ಮೇರಿ. ಅದನ್ನ ಹಾಕಾಕತ್ತೇನ್ರಿ. ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ತೇನ್ರಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ, ಅಲ್ಲಿ ತನ ಅದನ್ನ ಸ್ವಲ್ಪ ಹುರಿಬೇಕಾಗತ್ತರಿ ತುಪ್ಪದಾಗ್ರಿ. ಅದಾದ್ಮೇಲ್ರಿ ಈಗ ನಾನು ಉಳ್ಳಾಗಡ್ಡಿನ್ರಿ ಸಣ್ಣಮೆ ಕಟ್ ಮಾಡಿ ಇಟ್ಕೊಂಡೇನ್ರಿ. ಒಂದ್ ಉಳ್ಳಾಗಡ್ಡಿ ಸಪ್ರೇಟ್ ರೀ, ಒಂದೆರಡು ಉಳ್ಳಾಗಡ್ಡಿ ರೀ, ಅದನ್ನ ಹಾಕಾಕತ್ತೇನ್ರಿ. ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಹುರಿಬೇಕಾಗತ್ತರಿ. ಅದು ಸ್ವಲ್ಪ ಎಲ್ಲಾ ಕಲರ್ ಚೇಂಜ್ ಆಗ್ಬೇಕ್ರಿ. ನೋಡ್ರಿ ಕಲರ್ ಚೇಂಜ್ ಆಗಿ ಸ್ವಲ್ಪ ಬ್ರೌನ್ ಕಲರ್ ಬಂದೈತಲ್ರಿ. ಎಲ್ಲಾರ್ನು ರೀ ನಾವ ಸರಿಯಾಗಿ ಹುರ್ಕೋಬೇಕಾಗತ್ತರಿ, ಇಲ್ಲಂದ್ರ ಅದು ಸರಿ ಬರಲ್ಲ ರೀ. ಈಗ ಅದಕ್ರಿ ಒಂದೆರಡು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣ ಮೇರೆ, ಅದನ್ನ ಹಾಕಾಕತ್ತೇನ್ರಿ. ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಹುರಿಬೇಕಾಗತ್ತರಿ. ಹುರಿದಾದ್ಮೇಲ್ರಿ ಈಗ ಸಣ್ಣಮೆ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡೇನ್ರಿ. ಎಲ್ಲಾ ಸಣ್ಣಗನೆ ಕಟ್ ಮಾಡಿ ಇಟ್ಕೋಬೇಕ್ರಿ ಅದ. ಈಗ ಟೊಮೆಟೊ ಹಾಕ್ಬಿಟ್ಟುನು ರೀ ಸ್ವಲ್ಪ ಹುರಿಬೇಕಾಗತ್ತರಿ ಅದನ್ನ. ಎಲ್ಲ ಅದು ಹಸಿ ಅನ್ಸಿದ್ದೆಲ್ಲ ಹೋಗ್ಬೇಕ್ರಿ, ಅದು ಚೆನ್ನಾಗಿ ಹುರಿಬೇಕ್ರಿ ಅದನ್ನ. ಸ್ಕಿಪ್ ಮಾಡಿ ವಿಡಿಯೋ ನೋಡ್ಬೇಡ್ರಿ, ಪೂರ್ತಿ ನೋಡ್ರಿ. ಅಂದ್ರ ನಿಮಗೆಲ್ಲಾ ಚೆನ್ನಾಗಿ ತಿಳಿಯುತ್ತರಿ. ಆಮೇಲೆ ಮಾಡಕ್ ಎಲ್ಲಾ ಗೊತ್ತಾಗತ್ತರಿ. ಇಲ್ಲಂದ್ರ ನಿಮಗ್ ಗೊತ್ತಾಗಂಗಿಲ್ರಿ, ಮತ್ ನೀವ್ ಎಲ್ಲಾ ತಪ್ಪ್ ಮಾಡಿದ್ರಂದ್ರ ಮತ್ ಹಿಂಗ್ಯಾಕಾಯ್ತು ಅಂತ ಹೇಳಿ ಡೌಟ್ ಪಡ್ತೇರಿ. ಅದ್ಕ ಪೂರ್ತಿ ವಿಡಿಯೋ ನೋಡ್ರಿ, ಅಂದ್ರ ನಿಮಗೆಲ್ಲಾನು ಗೊತ್ತಾಗತ್ತರಿ. ಈಗ ಎಲ್ಲಾರಿ ಅದ ಚೆನ್ನಾಗಿ ಹುರ್ದದರಿ. ಈಗ ಅದಕ್ ನಾ ರೀ ರುಚಿಗ್ ತಕ್ಕಷ್ಟು ಉಪ್ಪು ಹಾಕಾಕತ್ತೇನ್ರಿ. ನೋಡ್ರಿ ನಾವ ಕುದಿಯೋ ಮುಂದನು ಉಪ್ಪು ಹಾಕಿವ್ರಿ, ಈಗೂ ಹಾಕಾಕತ್ತೇವ್ರಿ. ಸೊ ನೋಡ್ಕೊಂಡ್ಬಿಟ್ಟು ಉಪ್ಪು ಹಾಕೋರಿ ಎಷ್ಟ್ ಬೇಕನ್ನೋದ್ರಿ. ಹಾಕ್ಬಿಟ್ಟು ಮತ್ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೇನ್ರಿ. ಈಗ ಮಿಕ್ಸ್ ಮಾಡಿದಾದ್ಮೇಲ್ರಿ ಈಗ ನಾ ಅದಕ್ರಿ ಒಂದ್ ಸ್ಪೂನ್ ಅಷ್ಟ್ ಖಾರ ಹಾಕಾಕತ್ತೇನ್ರಿ. ಮತ್ತೆ ಸ್ವಲ್ಪ ಅರಿಶಿಣ ಹಾಕಿದೇರಿ. ಮತ್ತೆ ಸ್ವಲ್ಪ್ರಿ 1 ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಾಕತ್ತೇನ್ರಿ. ಮತ್ರಿ ಒಂದ್ 4ರಿಂದ ಒಂದ್ 5 ಸ್ಪೂನ್ ಅಷ್ಟ್ರಿ ನಾನು ಪಾವ್ ಭಾಜಿ ಮಸಾಲ ಹಾಕ್ತೇನ್ರಿ. ಹಾಕಿದಾದ್ಮೇಲ್ರಿ ಎಲ್ಲಾನು ಮತ್ ನಾವು ಸರಿಯಾಗಿ ಮತ್ ಮಿಕ್ಸ್ ಮಾಡ್ಬೇಕಾಗತ್ತರಿ. ಇಲ್ಲ ಮತ್ ಒಂದ ಕಡೆ ಕುಂತ್ ಬಿಡುತ್ತರಿ, ಅದ್ ಸರಿ ಆಗೋದಿಲ್ರಿ. ಸ್ವಲ್ಪ ಒಂದ್ 2 ನಿಮಿಷ ಅದನ್ನ ಮತ್ ಹುರಿರಿ ಚೆನ್ನಾಗಿರಿ. ಈಗ ಅದಕ್ಕ ಒಂದ್ ಸ್ವಲ್ಪ ನೀರ್ ಹಾಕ್ತೇನ್ರಿ. ಒಂದ್ ಸ್ವಲ್ಪ ನೀರ್ ಹಾಕಿ ಅದ್ ಸ್ವಲ್ಪ ಕುದ್ಯಾಕ್ ಬಿಡೋಣರಿ ಒಂದ್ 2 ನಿಮಿಷ ರೀ. ಈಗ ಇಲ್ಲಿ ನಾವು ಅದ್ ಕುಕ್ಕರ್ದಾಗ ಇಟ್ಟಿದ್ವಲ್ರಿ ಮಿಶ್ರಣ ರೀ, ಅದನ್ನ ನಾವೆಲ್ಲ ಈಗ ಮ್ಯಾಶ್ ಮಾಡ್ಕೋಬೇಕಾಗತ್ತರಿ. ಎಲ್ಲಾ ಮಿಕ್ಸ್ ಆಗ್ಬೇಕಲ್ರಿ ಸರಿಯಾಗಿರಿ. ಅದಕ್ಕ ನಾವ ಮ್ಯಾಶ್ ಮಾಡ್ಕೋತೇವ್ರಿ ಅದನ್ನ. ಬಟಾಟಿ ಅದೆಲ್ಲಾ ಸರಿಯಾಗಿ ಮ್ಯಾಶ್ ಮಾಡ್ಕೊಳಿಲ್ಲ ಅಂದ್ರ ರೀ ಅದ್ ಮತ್ತ ಒಂದ ಕಡೆ ಗಂಟಾಗಿ ಉಳ್ದ್ ಬಿಡ್ತೈತ್ರಿ. ಅದಕ್ಕ ಮಾಡುವಾಗನ ಅದನ್ನ ಸರಿಯಾಗಿ ಮ್ಯಾಶ್ ಮಾಡ್ಕೊರಿ.
ಈಗ ನಾವಲ್ಲಿ ಬಾಳ್ಗಿ ಒಳಗ್ ಇಟ್ಟಿದ್ವಲ್ರಿ ಒಗ್ಗರ್ಣಿ ಕೊಟ್ಟರಿ ಅದಕ್ಕ ಇದು ಮ್ಯಾಶ್ ಮಾಡ್ಕೊಂಡಿರೋ ಮಿಶ್ರಣನ ಹಾಕೋಣರಿ. ನೋಡ್ರಿ ಎಲ್ಲಾನು ಸರಿಯಾಗಿ ಮಿಕ್ಸ್ ಆಗೈತಲ್ರಿ ಅದು. ಈ ತರ ಮಿಕ್ಸ್ ಆಗ್ಲಿಲ್ಲ ಅಂದ್ರ ರೀ ಮತ್ತ್ ಸರಿ ಬರೋದಿಲ್ರಿ ಪಾವ್ ಭಾಜಿ ರೀ. ನೀವ್ ಹೊರಗಡೆನು ಪಾವ್ ಭಾಜಿ ತಿಂದಿರ್ತೀರಲ್ರಿ ಎಲ್ಲಾನು ಮಿಕ್ಸ್ ಆಗಿರ್ತದಲ್ರಿ ಅದ. ಎಲ್ಲೂ ನಿಮಗ್ ಬಟಾಟೆ ಆಯ್ತು, ಗಜರಿ ಆಯ್ತು, ಕ್ಯಾಪ್ಸಿಕಮ್ ಆಯ್ತು ಅಥವಾ ನೀವು ಹೂಕೋಸ್ ತಗೊಂಡಿರ್ತೀರಲ್ರಿ ಅದ್ ಸಪ್ರೇಟ್ ಕಾಣತಿಲ್ಲಲ್ರಿ. ಅದ್ಕ ನಾವ ಮ್ಯಾಶ್ ಮಾಡ್ಕೊಂಡ್ ಮುಂದೆನೆ ಎಲ್ಲಾನು ಸರಿಯಾಗಿ ಮ್ಯಾಶ್ ಮಾಡ್ಕೋಬೇಕ್ರಿ. ಈಗ ಮಿಕ್ಸ್ ಮಾಡ್ಕೊಂಡ್ಬಿಟ್ರಿ ಇದನ್ನ ನಾವ ಒಂದ್ 2 ನಿಮಿಷ ಕುದಿಯಾಕ್ ಬಿಡ್ಬೇಕಾಗತ್ತ ರೀ. ಈಗ್ರಿ ಅದಕ್ಕ ನಾನ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಾಕತ್ತೇನ್ರಿ. ತುಪ್ಪ ಹಾಕ್ಬಿಟ್ರಿ ಒಂದ್ 5 ನಿಮಿಷ ಕುದಿಯಾಕ್ ಬಿಡ್ರಿ. ಇದಕ್ ನಾವೀಗ್ರಿ ಕೊತ್ತಂಬರಿ ಹಾಕ್ಬಿಟ್ರೆ ನಿಮ್ ಪಾವ್ ಭಾಜಿ ರೆಡಿ ಆಗೇತ್ರಿ. ಈಗ ನಾವ್ರಿ ಪಾವ್ ರೆಡಿ ಮಾಡ್ಕೋಬೇಕ್ರಿ. ಅಂದ್ರ ರೀ ಈಗ ಒಂದ್ ಪ್ಯಾನ್ ಇಡ್ಬೇಕ್ರಿ ಮೀಡಿಯಂ ಫ್ಲೇಮ್ ಒಳಗ್ರಿ. ಆಮೇಲೆ ಅದಕ್ ಒಂದ್ ಚೂರ ತುಪ್ಪ ಹಾಕ್ಬೇಕ್ರಿ. ಸ್ವಲ್ಪ ಪ್ಯಾನ್ ಕಾಯ್ತಂದ್ರ ರೀ ತುಪ್ಪ ಹಾಕ್ರಿ ಅದಕ್ಕ. ಈಗ ಅದ್ರ ಮೇಲ್ರಿ ಒಂದೆರಡ್ ಪಾವ್ ಇಟ್ಬಿಟ್ರಿ ಬಿಸಿ ಮಾಡ್ರಿ ಅದನ್ನ 2 ಸೈಡ್ ರೀ. ಈಗ ನೋಡ್ರಿ ನಿಮ್ ಪಾವ್ ಭಾಜಿ ರೆಡಿ ಆಗೇತ್ರಿ. ತುಂಬಾನೇ ಟೇಸ್ಟ್ ಆಗಿರತ್ರಿ. ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗತ್ತರಿ. ಒಂದ್ಸರಿ ಟ್ರೈ ಮಾಡ್ ನೋಡ್ರಿ. ನಾ ಇದಕ್ಕ ಫುಡ್ ಕಲರ್ ಯೂಸ್ ಮಾಡತಿಲ್ರಿ. ಹೊರಗಡೆ ರೀ ಫುಡ್ ಕಲರ್ ಯೂಸ್ ಮಾಡಿರ್ತಾರ್ರಿ. ನಾ ಫುಡ್ ಕಲರ್ ಯೂಸ್ ಮಾಡತಿಲ್ರಿ. ನನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ರೀ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ರಿ. ಇನ್ನೂ ಹೆಚ್ಚಿನ ವಿಡಿಯೋಸ್‌ಗಾಗಿ ಬೆಲ್ ಐಕಾನ್ ಒತ್ತಿರಿ. ಥ್ಯಾಂಕ್ ಯು.